ನಮಸ್ಕಾರ ಸ್ನೇಹಿತರೆ, ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ದಿಯಾನದ ನ್ಯೂಸ್ ಶೋ. ನಾನು ಹರಿಪ್ರಸಾದ್. ಇಂದಿನ ನ್ಯೂಸ್ ಶೋದಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿವೆ. ಅದರಲ್ಲೂ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ದೇವರ ಸೂಚನೆ ಸಿಕ್ಕಿದೆಯೇ? ಒಂದೇ ಕಡೆ ಸಿದ್ದರಾಮಯ್ಯನವರು ಏನಾದರೂ ನಿಂತರೆ ಅವರ ಸೋಲು ಖಚಿತವೇ ಎನ್ನುವ ಸುದ್ದಿ ಇದೆ. ಇನ್ನು ದೆಹಲಿಯಲ್ಲಿ ಚುನಾಯಿತ ಸರ್ಕಾರ ಇರೋದೇಕೆ ಎಂಬ ಪ್ರಶ್ನೆಯನ್ನ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೇಳಿದೆ. ಹಾಗೆಯೇ ಜೋಶಿ ಮಠ ಕುಸಿಯುತ್ತಿರುವಂತಹ ಫೋಟೋಗಳನ್ನು ಇಸ್ರೋ ಕ್ಲಿಕ್ಕಿಸಿದೆ. ಇನ್ನು ಜಗತ್ತಿನ ಅತಿದೊಡ್ಡ ಕ್ರೂಸರ್ನಲ್ಲಿ ಇನ್ನು ಮುಂದೆ ಯಾನ ಮಾಡಬಹುದು. ಅದಕ್ಕೆ ಜೇಬು ಗಟ್ಟಿರಬೇಕಷ್ಟೆ. ಎಲ್ಲಕ್ಕಿಂತ ಮುಖ್ಯವಾಗಿ ತಲೆಯಿಂದ ವಿಗ್ ತೆಗೆದಿಟ್ಟುಕೊಂಡ್ರೂ ಸ್ಯಾಂಟ್ರೋ ರವಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ನಿರ್ದೇಶಕ ಗುರುಪ್ರಸಾದ್ ಚೆಕ್ ಬೌನ್ಸ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ರಾಹುಲ್ ದ್ರಾವಿಡ್ ಆರೋಗ್ಯದಲ್ಲಿ ಏರುಪೇರಾಗಿದೆ. KL ರಾಹುಲ್ ಪ್ರಕಾರ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡೋದಂದ್ರೆ ಸ್ನಾನ ಕೂಡ ಮಾಡಿಕೊಂಡು ಕ್ರೀಸ್ಗೆ ಬರಬಹುದಂತೆ. ಈ ಎಲ್ಲ ಸುದ್ದಿಗಳನ್ನು ತೋರಿಸ್ತೀನಿ. ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಈಗ ಮೊದಲ ಸುದ್ದಿಯನ್ನು ನೋಡೋಣ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರದಿಂದ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಮನೆ ದೇವರು ನುಡಿದಿರುವಂತಹ ಭವಿಷ್ಯ ಕುತೂಹಲ ಸೃಷ್ಟಿಸಿದೆ. ಸಿದ್ದರಾಮಯ್ಯ ಅವರ ಮನೆ ದೇವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಚೊಟ್ಟನಹಳ್ಳಿ ಗ್ರಾಮದಲ್ಲಿರುವ ಆದಿನಾಡು ಚಿಕ್ಕಮ್ಮ ದೇವಿ ದೇವಾಲಯಕ್ಕೆ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇತ್ತೀಚೆಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಈ ವೇಳೆ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯದ ಬಗ್ಗೆ ಆದಿನಾಡು ಚಿಕ್ಕಮ್ಮ ತಾಯಿ ಎಚ್ಚರಿಕೆಯನ್ನು ನೀಡಿದ್ದು, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಒಂದೇ ಕ್ಷೇತ್ರದಲ್ಲಿ ನಿಂತರೆ ಬಲ ಇಲ್ಲ, 2 ಕ್ಷೇತ್ರದಲ್ಲಿ ನಿಲ್ಲುವಂತೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಒಂದು ಕಡೆ ಬಾಹುಬಲ ಚಾಚಿದರೆ ಆಗಲ್ಲ, ಅರ್ಥ ಆಯ್ತೇನಪ್ಪ? ಬಾಹುಬಲ 2 ಕಡೆ ಚಾಚಬೇಕು. ಒಂದು ಕಡೆ ಚಾಚಿದರೆ ತಪ್ಪಾಗುತ್ತದೆ, 2 ಕಡೆ ಚಾಚಿದರೆ ನಾನು ಗೆಲ್ಲಿಸಿಕೊಂಡು ಬರುತ್ತೇನೆ. ನಾನು ನಿಮ್ಮ ಮನೆ ಮೂಲ ದೇವರು, ಅವಕಾಶ ಸಿಕ್ಕಿದರೆ ಬಂದು ನನ್ನ ಆಶೀರ್ವಾದ ತೆಗೆದುಕೊಂಡು ಹೋಗಲು ಹೇಳು ಅಂತ ದೇವಾಲಯದ ಅರ್ಚಕ ಲಿಂಗಣ್ಣ ಮೈಮೇಲೆ ಬಂದ ಶಕ್ತಿ ದೇವತೆಯ ಸೂಚನೆಯನ್ನ ನೀಡಿದ್ದಾರೆ ಎನ್ನಲಾಗಿದೆ. ದೇವರ ಈ ನುಡಿಯನ್ನ ಕೇಳಿದ ಮೇಲೆ ಸಿದ್ದರಾಮಯ್ಯ ಒಂದೇ ಕಡೆ ನಿಂತರೆ ಗೆಲ್ಲೋದು ಕಷ್ಟ, ಅವ್ರಿಗೆ ಪ್ರಬಲ ಶಕ್ತಿಗಳ ವಿರೋಧ ಇದೆ, 2 ಕಡೆ ಬಾಹುಬಲ ಚಾಚಬೇಕು, ಅಂದರೆ 2 ಕಡೆಯಲ್ಲಿ ಸ್ಪರ್ಧಿಸಿದ್ರೆ ಸೂಕ್ತ ಎಂಬ ರೀತಿಯಲ್ಲಿ ದೇವರ ನುಡಿ ಇದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇದರ ನಡುವೆ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಕೋಲಾರದಿಂದ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ ಮಾತ್ರಕ್ಕೆ ಅದೇ ಫೈನಲ್ ಅಲ್ಲ ಎಂದಿದ್ದಾರೆ. ಕೊನೆ ಕ್ಷಣದಲ್ಲಿ ಕ್ಷೇತ್ರ ಬದಲಾವಣೆ ಆಗಬಹುದು ಎಂಬ ಮುನ್ಸೂಚನೆಯನ್ನು ಕೂಡ ಅವರು ನೀಡಿದ್ದಾರೆ. ಈ ಮೂಲಕ ಕಳೆದ ಬಾರಿ 2 ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಅವರು ಸ್ಪರ್ಧಿಸಿದಂತೆ ಈ ಬಾರಿ ಕೂಡ 2 ಕಡೆಗಳಿಂದ ಚುನಾವಣೆ ಎದುರಿಸುವ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ಇದರ ನಡುವೆ ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರನ್ನ ಹರಕೆ ಕುರಿ ಮಾಡಲಾಗ್ತಿದೆ ಅಂತ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಕೋಲಾರದಿಂದ ಸ್ಪರ್ಧಿಸುವಂತೆ ಯಾರು ಸಲಹೆ ಕೊಟ್ಟರೋ ಗೊತ್ತಿಲ್ಲ, ಆದರೆ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧಿಸಿದ್ರೆ ಸೋಲುವುದು ಖಚಿತ ಎಂದಿರುವ ಕುಮಾರಸ್ವಾಮಿ ಅವರನ್ನ ಹರಕೆ ಕುರಿ ಮಾಡಲಾಗ್ತಿದೆ ಎಂದಿದ್ದಾರೆ. ಇನ್ನು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ 40 ವರ್ಷ ರಾಜಕೀಯದಲ್ಲಿರುವಂತಹ ಸಿದ್ದರಾಮಯ್ಯ ಈಗ ಕ್ಷೇತ್ರಕ್ಕಾಗಿ ಹುಡುಕಾಟ ನಡೆಸಿ ಕೋಲಾರದಿಂದ ಸ್ಪರ್ಧಿಸ್ತಾ ಇರುವಂಥದ್ದು ವಿಪರ್ಯಾಸ ಎಂದಿದ್ದಾರೆ. ಹಾಗಿದ್ದರೂ ಜನತಂತ್ರ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿಂದ ಬೇಕಿದ್ರೂ ಸ್ಪರ್ಧಿಸೋದಕ್ಕೆ ಅವಕಾಶ ಇದೆ, ಅಂತಿಮ ತೀರ್ಮಾನ ಜನರಿಗೆ ಬಿಟ್ಟಿದ್ದು ಅನ್ನುವಂತಹ ಮಾತನ್ನ ರವಿ ಹೇಳಿದ್ದಾರೆ. ಕಳೆದ 11 ದಿನಗಳಿಂದ ತಲೆಮರೆಸಿಕೊಂಡಿದ್ದ ವೇಶ್ಯಾವಾಟಿಕೆ ದಂಧೆಯ ಆರೋಪಿ, ವಂಚಕ ಹಾಗೂ ಅತ್ಯಾಚಾರದ ಆರೋಪಿಯಾಗಿರುವ ಸ್ಯಾಂಟ್ರೋ ರವಿ ಕಡೆಗೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಕರ್ನಾಟಕದ ಪೊಲೀಸರು ಗುಜರಾತ್ನಲ್ಲಿ KS ಮಂಜುನಾಥ್ ಅಲಿಯಾ ಸ್ಯಾಂಟ್ರೋ ರವಿಯನ್ನ ಹಿಡಿದಿದ್ದಾರೆ. ಅಹಮದಾಬಾದ್ನಿಂದ ವಡೋದರಕ್ಕೆ ಈತ ತೆರಳುತ್ತಾ ಇದ್ದ. ಈ ಸಂದರ್ಭದಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಅಂದಹಾಗೆ ಸ್ಯಾಂಟ್ರೋ ರವಿ ಈ ಹಿಂದೆ ಕಾಣಿಸ್ಕೊಳ್ತಾ ಇದ್ದಂತಹ ರೀತಿಗೂ ಗುಜರಾತ್ನಲ್ಲಿ ಆತ ಸಿಕ್ಕಿಬಿದ್ದಾಗ ಕಾಣ್ತಿದ್ದ ರೀತಿಗೂ ಬಹಳಷ್ಟು ವ್ಯತ್ಯಾಸ ಇತ್ತು. ತನ್ನ ತಲೆ ಮೇಲಿದ್ದ ವಿಗ್ ಕೂಡ ತೆಗೆದು ತೀರಾ ವಯಸ್ಸಾದವನಂತೆ ಸ್ಯಾಂಟ್ರೋ ರವಿ ಕಾಣ್ತಾ ಇದ್ದಾನೆ. ಬೆಂಗಳೂರು ಮೈಸೂರಿನಲ್ಲಿ ಓಡಾಡ್ತಿದ್ದಾಗ ಬಹಳ ಟಿಪ್ ಟಾಪ್ ಆಗಿ ಬಹಳ ಅಫಿಷಿಯಲ್ ರೀತಿಯಲ್ಲಿ ಈತ ಕಾಣಿಸ್ಕೊಳ್ತಾ ಇದ್ದ. ಅತ್ಯಾಚಾರ ಮತ್ತು ದೌರ್ಜನ್ಯ ಪ್ರಕರಣದ ಆರೋಪಿಯಾಗಿರುವ ಸ್ಯಾಂಟ್ರೋ ರವಿ ದೇಶದಿಂದ ಪರಾರಿಯಾಗುವುದನ್ನು ತಡೆಯೋದಕ್ಕಾಗಿ ಆತನ ವಿರುದ್ಧ ಲುಕ್ಔಟ್ ನೋಟಿಸ್ ಕೂಡ ಹೊರಡಿಸಲಾಗಿತ್ತು. ಅಲ್ಲದೆ ಆತನ ಬಂಧನಕ್ಕಾಗಿ 4 SP ಗಳ ವಿಶೇಷ ತಂಡವನ್ನ ರಾಮನಗರ, ಮಂಡ್ಯ, ಮೈಸೂರು ಮತ್ತು ಕೇರಳದಲ್ಲಿ ಈ ಒಂದು ತಂಡ ಕಾರ್ಯಾಚರಣೆಯನ್ನ ನಡೆಸಿತ್ತು. ಅಂತಿಮವಾಗಿ ಗುಜರಾತ್ನಲ್ಲಿ ಸ್ಯಾಂಟ್ರೋ ರವಿ ಇರುವಂತಹದರ ಬಗ್ಗೆ ಸಿಕ್ಕಿರುವ ಖಚಿತ ಸುಳಿವಿನ ಮೇರೆಗೆ ರಾಜ್ಯ ಪೊಲೀಸರ ವಿಶೇಷ ತಂಡ ಕಾರ್ಯಾಚರಣೆ ನಡೆಸಿ ಸ್ಯಾಂಟ್ರೋ ರವಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗುಜರಾತ್ನಿಂದ ಸ್ಯಾಂಟ್ರೋ ರವಿಯನ್ನ ಬೆಂಗಳೂರಿಗೆ ಕರೆತರಲಾಗ್ತಾ ಇದ್ದು, ಮೈಸೂರಿನಲ್ಲಿ ಈತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು. ಜನವರಿ 2ರಂದು ಸ್ಯಾಂಟ್ರೋ ರವಿಯ ಪತ್ನಿ ಮೈಸೂರಿನಲ್ಲಿ ಅತ್ಯಾಚಾರ, ದೌರ್ಜನ್ಯ ಮತ್ತು ಜಾತಿ ನಿಂದನೆಯ ಕೇಸನ್ನು ದಾಖಲಿಸಿದರು. ಹನಿ ಟ್ರ್ಯಾಪಿಂಗ್
ಹಾಗೇನೆ ಬ್ಲ್ಯಾಕ್ ಮೇಲ್ ಅಲ್ಲದೆ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಸೇರಿದಂತೆ ಹಲವು ದಂಧೆಗಳನ್ನ ಈತ ನಡೆಸ್ತಾ ಇದ್ದ ಅನ್ನುವಂತಹ ಆರೋಪ ಇದೆ. ಸ್ಯಾಂಟ್ರೋ ರವಿ ಸರ್ಕಾರದ ಸಚಿವರ ಜೊತೆಗೆ ತೆಗೆದುಕೊಂಡಿರುವಂತಹ ಫೋಟೋಗಳ ಕಾರಣದಿಂದಾಗಿ ಆತನನ್ನ ಸರ್ಕಾರವೇ ರಕ್ಷಣೆ ಮಾಡ್ತಾ ಇದೆ ಎಂಬ ಆರೋಪವೂ ಕೂಡ ಕೇಳಿಬಂದಿತ್ತು. ಟೀಂ ಇಂಡಿಯಾ ಕೋಚ್ ರಾಹುಲ್ ದ್ರಾವಿಡ್ ಆರೋಗ್ಯದಲ್ಲಿ ಏರುಪೇರಾಗಿದ್ದು ದಿಢೀರಾಗಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ನಿನ್ನೆ ಶ್ರೀಲಂಕಾ ವಿರುದ್ಧದ ಪಂದ್ಯದ ವೇಳೆ ಡ್ರೆಸ್ಸಿಂಗ್ ರೂಮ್ನಲ್ಲಿದ್ದಂತಹ ರಾಹುಲ್ ದ್ರಾವಿಡ್ ಅವರಿಗೆ ಎರಡನೇ ಪಂದ್ಯಕ್ಕೂ ಮೊದಲನೇ ಹೋಟೆಲ್ನಲ್ಲಿ ರಕ್ತದೊತ್ತಡದ ಸಮಸ್ಯೆ ಕಾಣಿಸಿಕೊಂಡಿತ್ತು. ತಕ್ಷಣವೇ ಬಂಗಾಳ ಕ್ರಿಕೆಟ್ ಸಂಸ್ಥೆ ರಾಹುಲ್ ದ್ರಾವಿಡ್ ಅವರಿಗೆ ವೈದ್ಯರಿಂದ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿತ್ತು. ಸ್ವಲ್ಪ ಸಮಯದಲ್ಲೇ ರಾಹುಲ್ ದ್ರಾವಿಡ್ ಚೇತರಿಸಿಕೊಂಡಿದ್ರು. ಇದೀಗ ಹೆಚ್ಚಿನ ಚಿಕಿತ್ಸೆಗಾಗಿ ದ್ರಾವಿಡ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಗುರುವಾರ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಸ್ಟೇಡಿಯಂನಲ್ಲಿ ನಡೆದಂತಹ ಎರಡನೇ ಏಕದಿನ ಪಂದ್ಯವನ್ನು ಗೆದ್ದು ಸರಣಿ ವಶಪಡಿಸಿಕೊಂಡ ನಂತರ ಸಂತಸದಲ್ಲಿದ್ದ ಟೀಂ ಇಂಡಿಯಾ ಆಟಗಾರರು ಡ್ರೆಸ್ಸಿಂಗ್ ರೂಮ್ನಲ್ಲಿ ಆತಂಕಕ್ಕೆ ಒಳಗಾಗಿದ್ರು. ಕೋಚ್ ರಾಹುಲ್ ದ್ರಾವಿಡ್ ಆರೋಗ್ಯ ಏರುಪೇರಾಗಿದ್ದು ಆಟಗಾರರಲ್ಲೂ ಕೂಡ ಆತಂಕ ಮೂಡಿತು. 2 ದಿನಗಳ ಹಿಂದೆ ರಾಹುಲ್ ದ್ರಾವಿಡ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ರು. ಜನವರಿ 11ರಂದು ಕೋಲ್ಕತ್ತಾ ತಲುಪಿದಾಗ ತಂಡದ ಜೊತೆಗೆ ಹೋಟೆಲ್ನಲ್ಲಿ ಕೇಕ್ ಕೂಡ ಕತ್ತರಿಸಿ ದ್ರಾವಿಡ್ ಜನ್ಮದಿನವನ್ನು ಆಚರಿಸಲಾಗಿತ್ತು. ತಂಡದ ಹೊರತಾಗಿ ಕ್ರಿಕೆಟ್ ಜಗತ್ತಿನ ಎಲ್ಲ ದೊಡ್ಡ ವ್ಯಕ್ತಿಗಳು ಕೂಡ ಅವರಿಗೆ ಶುಭ ಕೋರಿದರು. ಬಳಿಕ ಎರಡನೇ ಏಕದಿನ ಪಂದ್ಯವನ್ನು ಗೆಲ್ಲೋದ್ರೊಂದಿಗೆ ಸರಣಿಯನ್ನು ಗೆದ್ದಿರುವಂತಹ ಟೀಂ ಇಂಡಿಯಾ ರಾಹುಲ್ ದ್ರಾವಿಡ್ ಅವರಿಗೆ ಹುಟ್ಟುಹಬ್ಬದ ಉಡುಗೊರೆಯಾಗಿ ಈ ಒಂದು ಗೆಲುವನ್ನು ಕೊಟ್ಟಿತ್ತು. ಆದರೆ ಇದರ ನಡುವೆ ದ್ರಾವಿಡ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಈಗ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಟೀಂ ಇಂಡಿಯಾ ಓಪನರ್ ಆಗಿ ಕನ್ನಡಿಗ KL ರಾಹುಲ್ ಬ್ಯಾಟರ್ನ ಬೀಸ್ತಾ ಇದ್ರು. ಈಗ ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲಿ 5ನೇ ಕ್ರಮಾಂಕಕ್ಕೆ ತಳ್ಳಲ್ಪಟ್ಟಿದ್ದಾರೆ. ODIನಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡ್ತಾ ಇರುವ ರಾಹುಲ್ ನಿನ್ನೆ ಸ್ಲೋ ಆಗಿ ಆಡಿದ್ರು ಭಾರತವನ್ನ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ರು. ರಿಷಬ್ ಪಂತ್ ಅನುಪಸ್ಥಿತಿಯಲ್ಲಿ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ಕೂಡ ಅವರು ನಿಭಾಯಿಸ್ತಾ ಇದ್ದಾರೆ. ಈಗ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡ್ತಾ ಇರೋದ್ರಿಂದಾಗಿ ಲಾಭ ಜಾಸ್ತಿ ಇದೆಯಂತೆ KL ರಾಹುಲ್ ಅವರಿಗೆ. ಅದನ್ನು ಅವರು ಹೇಳ್ಕೊಂಡಿದ್ದಾರೆ. ಮೊದಲು ಬೌಲಿಂಗ್ ಆಯ್ದುಕೊಂಡಲ್ಲಿ ಇನ್ನಿಂಗ್ಸ್ ಮುಗಿದ ತಕ್ಷಣ ಬ್ಯಾಟಿಂಗ್ ಮಾಡಬೇಕು ಎಂಬ ಆತರ ಪಡುವಂಥದ್ದು ಈಗ ತಪ್ಪು ಹೋಗಿದೆ. ಸ್ವಲ್ಪ ವಿಶ್ರಾಂತಿ ತಗೊಳ್ಬೋದು. ವಿಶ್ರಾಂತಿ ತಗೊಂಡು ಸ್ನಾನ ಕೂಡ ಮಾಡಿಕೊಂಡು ಒಂದೊಳ್ಳೆ ಊಟ ಕೂಡ ಮಾಡಿಕೊಂಡು ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಬ್ಯಾಟಿಂಗ್ಗೆ ಬರಬಹುದು ಅಂತ ಹೊಸ ಜವಾಬ್ದಾರಿಯನ್ನು ತಮಾಷೆಯಾಗಿಯೇ KL ರಾಹುಲ್ ಹೇಳ್ಕೊಂಡಿದ್ದಾರೆ. ಎಲ್ಲವೂ ಕೇಂದ್ರದ ಆಜ್ಞೆಯಂತೆಯೇ ನಡೀಬೇಕು ಅಂತಾದರೆ ದೆಹಲಿಯಲ್ಲಿ ಚುನಾಯಿತ ಸರ್ಕಾರ ಏಕೆ ಬೇಕು ಅನ್ನುವ ಪ್ರಶ್ನೆಯನ್ನ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೇಳಿದೆ. ಸೇವೆಗಳ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಸರ್ಕಾರ ಮತ್ತು ಕೇಂದ್ರದ ನಡುವಿನ ವಿವಾದದ ವಿಚಾರಣೆ ನಡೆಸ್ತಾ ಇರುವ 5 ನ್ಯಾಯಾಧೀಶರ ಸಂವಿಧಾನ ಪೀಠದ ಅಧ್ಯಕ್ಷತೆ ವಹಿಸಿದ್ದ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ಅವರು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರನ್ನ ಈ ಕುರಿತು ಪ್ರಶ್ನಿಸಿದ್ದಾರೆ. ಹಾಗಾದರೆ ಚುನಾಯಿತ ಸರ್ಕಾರವನ್ನ ಹೊಂದುವ ಉದ್ದೇಶ ಏನು? ಕೇಂದ್ರ ಸರ್ಕಾರದ ಆಣತಿಯಂತೆ ಮಾತ್ರ ಆಡಳಿತ ನಡೆಸಬೇಕಾದ್ರೆ ದೆಹಲಿ ಸರ್ಕಾರ ಇದ್ದು ಏನು ಪ್ರಯೋಜನ ಎನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಪೌರ ಕಾರ್ಮಿಕರ ವರ್ಗಾವಣೆ ಮತ್ತು ಪೋಸ್ಟಿಂಗ್ಗಳ ಮೇಲೆ ಆಡಳಿತಾತ್ಮಕ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಸರ್ಕಾರ ಮತ್ತು ಕೇಂದ್ರದ ನಡುವಿನ ವಿಷಯವನ್ನ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸ್ತಾ ಇದೆ. ಕೇಂದ್ರ ಸರ್ಕಾರದ ಪ್ರಕಾರ ಶಿಕ್ಷಣ, ಪರಿಸರ ಇತ್ಯಾದಿ ಇಲಾಖೆಗಳಿಗೆ ಸಂಬಂಧಿಸಿದ ಹುದ್ದೆಗಳಿಗೆ ನೇಮಕಾತಿ ಮಾಡೋದಕ್ಕೆ ದೆಹಲಿ ಸರ್ಕಾರಕ್ಕೆ ಯಾವುದೇ ಹಕ್ಕಿಲ್ಲ. ಇದನ್ನು ಗಮನಿಸಿದಂತಹ ಸುಪ್ರೀಂ ಕೋರ್ಟ್ ಕಾರ್ಯಾಂಗದ ನಿಯಂತ್ರಣ ಕೇಂದ್ರದ ಬಳಿ ಇದ್ದರೆ ದೆಹಲಿ ಸರ್ಕಾರ ಶಾಸಕಾಂಗ ಅಧಿಕಾರವನ್ನ ಹೊಂದಿರುವುದರ ಅರ್ಥ ಏನು ಅನ್ನುವ ಪ್ರಶ್ನೆಯನ್ನ ಕೇಳಿದೆ. ಆದರೆ ಕೇಂದ್ರಾಡಳಿತ ಪ್ರದೇಶ ಆಗಿರುವುದರಿಂದ ದೆಹಲಿಯು ಸಂವಿಧಾನದ 308ನೇ ವಿಧಿಯ ಪ್ರಕಾರ ತನ್ನದೇ ಆದ ಅಧಿಕಾರಿಗಳನ್ನು ಹೊಂದೋದಕ್ಕೆ ಅವಕಾಶ ಇಲ್ಲ ಅಂತ ಕೇಂದ್ರ ಸರ್ಕಾರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸಿದ್ದಾರೆ. ಜೋಶಿಮಠದ ಭೂಕುಸಿತದ ಪ್ರಾಥಮಿಕ ವರದಿಯೊಂದನ್ನು ಇಸ್ರೋದ ರಾಷ್ಟ್ರೀಯ ದೂರಸಂವೇದಿ ಕೇಂದ್ರ NRSC ಬಿಡುಗಡೆ ಮಾಡಿದೆ. ಕೆಲವೇ ದಿನಗಳಲ್ಲಿ ಇಡೀ ಜೋಶಿಮಠ ಮುಳುಗಡೆಯಾಗುವ ಎಚ್ಚರಿಕೆಯನ್ನು ಅದು ನೀಡಿದೆ. ಅಲ್ಲದೆ ಜೋಶಿಮಠ ಕುಸಿಯುತ್ತಿರುವ ಬಗ್ಗೆ ಉಪಗ್ರಹ ಚಿತ್ರವನ್ನು ಕೂಡ ಬಿಡುಗಡೆ ಮಾಡಿದೆ. ಮುಳುಗ್ತಾ ಇರುವಂತಹ ಪ್ರದೇಶಗಳ ಚಿತ್ರಗಳನ್ನು ಇಸ್ರೋ ಕಾರ್ಟೋಸ್ಯಾಟ್ 2S ಉಪಗ್ರಹದಿಂದ ತೆಗೆಯಲಾಗಿದ್ದು ಈ ಚಿತ್ರದಲ್ಲಿ ಸೇನೆಯ ಹೆಲಿಪ್ಯಾಡ್ ಮತ್ತು ನರಸಿಂಹ ದೇವಸ್ಥಾನ ಸೇರಿದಂತೆ ಇಡೀ ಪಟ್ಟಣವನ್ನು ಸೂಕ್ಷ್ಮ ವಲಯ ಅಂತ ಗುರುತಿಸಲಾಗಿದೆ. ಇಸ್ರೋದ ಪ್ರಾಥಮಿಕ ವರದಿಯ ಪ್ರಕಾರ 2022ರ ಏಪ್ರಿಲ್ ಮತ್ತು ನವೆಂಬರ್ ನಡುವೆ ಭೂಕುಸಿತ ಆರಂಭವಾಗಿತ್ತು. ಈ ಸಮಯದಲ್ಲಿ ಜೋಶಿಮಠ 8.8 ಸೆಂಟಿಮೀಟರ್ ಕುಸಿದಿತ್ತು. ಆದರೆ 2022ರ ಡಿಸೆಂಬರ್ 27ರಿಂದ 2023 ಜನವರಿ 8ರ ನಡುವೆ ಭೂಮಿಯ ಕುಸಿತದ ತೀವ್ರತೆ ಹೆಚ್ಚಾಗಿದೆ. ಈ 12 ದಿನಗಳ ಅಂತರದಲ್ಲಿ ಪಟ್ಟಣ 5.4 ಸೆಂಟಿಮೀಟರ್ನಷ್ಟು ಕುಸಿದಿದೆ. ಭೂಕುಸಿತದಿಂದ ಜೋಶಿಮಠ ಔಲಿ ರಸ್ತೆಯೂ ಕೂಡ ನಾಶವಾಗಲಿದೆ ಎಂಬ ಆತಂಕಕಾರಿ ವಿಚಾರ ಈ ವರದಿಯಿಂದ ಬಹಿರಂಗ ಆಗಿದೆ.
ಹೊಸ ವರ್ಷಾಚರಣೆಯ ದಿನದಂದೇ ದೆಹಲಿ ಸೇರಿದಂತೆ ಇಡೀ ರಾಷ್ಟ್ರವನ್ನ ಬೆಚ್ಚಿ ಬೀಳಿಸಿದ್ದ ಕಾರಿನಡಿಯಲ್ಲಿ ಯುವತಿಯನ್ನ ಎಳೆದೊಯ್ದ ಅಪಘಾತ ಪ್ರಕರಣದಲ್ಲಿ ಮಹತ್ತರ ಬೆಳವಣಿಗೆಯೊಂದು ನಡೆದಿದೆ. ಹೊಸ ವರ್ಷಾಚರಣೆಯ ರಾತ್ರಿ ಯುವತಿ ಅಂಜಲಿ ಸಿಂಗ್ ಸ್ಕೂಟಿಗೆ ಕಾರು ಡಿಕ್ಕಿ ಹೊಡೆದು ಸುಮಾರು 12 ಕಿಲೋಮೀಟರ್ ದೂರದವರೆಗೆ ಆಕೆಯನ್ನ ಎಳೆದೊಯ್ಯಲಾಗಿತ್ತು. ಈ ಪ್ರಕರಣದಲ್ಲಿ ನಿರ್ಲಕ್ಷ್ಯ ತೋರಿದ 11 ಪೊಲೀಸರನ್ನ ಈಗ ಅಮಾನತುಗೊಳಿಸಲಾಗಿದೆ. ದೆಹಲಿಯ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ್ದಕ್ಕಾಗಿ ಗೃಹ ಸಚಿವಾಲಯದ ಶಿಫಾರಸಿನ ಮೇರೆಗೆ ದೆಹಲಿಯ 11 ಪೊಲೀಸರನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಕಾರಿನಡಿ ಸಿಕ್ಕಿ ದೆಹಲಿಯ 20 ವರ್ಷದ ಅಂಜಲಿ ಸಿಂಗ್ ದೇಹದ ಮೇಲೆ 40 ಗಾಯಗಳಾಗಿದ್ವು ಅಂತ ಮರಣೋತ್ತರ ಪರೀಕ್ಷೆಯ ವರದಿ ಹೇಳಿದೆ. ಅಪಘಾತದ ತೀವ್ರತೆಗೆ ಆಕೆಯ ಮೆದುಳೇ ಕಾಣೆಯಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ತವ್ಯ ಲೋಪ ತೋರಿದ ರೋಹಿಣಿ ಜಿಲ್ಲೆಯ ಒಟ್ಟು 11 ಪೊಲೀಸರನ್ನ ಈಗ ಅಮಾನತುಗೊಳಿಸಲಾಗಿದೆ. ಜಗತ್ತಿನ ಅತಿ ಉದ್ದನೆಯ ಮತ್ತು ಐಷಾರಾಮಿ ಕ್ರೂಸರ್ ಗಂಗಾ ವಿಲಾಸ್ಗೆ ಇಂದು ಚಾಲನೆ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಆಗಿ ಗಂಗಾ ವಿಲಾಸ್ ಹಡಗನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಇದರ ಜೊತೆಗೆ ವಾರಣಾಸಿಯ ಗಂಗಾಧರದಲ್ಲಿರುವ ಟೆಂಟ್ ಸಿಟಿಯನ್ನು ಕೂಡ ಮೋದಿ ಉದ್ಘಾಟಿಸಿದ್ದಾರೆ. ಒಟ್ಟು 3200 ಕಿಲೋಮೀಟರ್ ದೂರ ಸಾಗಲಿರುವ ಗಂಗಾ ವಿಲಾಸ್ ಹಡಗು 51 ದಿನಗಳ ಕಾಲ ಗಂಗೆ, ಬ್ರಹ್ಮಪುತ್ರ, ಹೂಗ್ಲಿ ಸೇರಿ 27 ನದಿಗಳಲ್ಲಿ ಸಂಚರಿಸಲಿದೆ. ನದಿ ಮಾರ್ಗದಲ್ಲಿ ಸಾಗುವ ಈ ಐಷಾರಾಮಿ ಗಂಗಾ ವಿಲಾಸ್ ಹಡಗು ವಾರಣಾಸಿಯಿಂದ ಗಂಗಾ ನದಿಯಲ್ಲಿ ಪ್ರಯಾಣವನ್ನು ಆರಂಭಿಸಿ ಬಾಂಗ್ಲಾದೇಶ ಮಾರ್ಗವಾಗಿ ಅಸ್ಸಾಂನ ದಿಬ್ರುಗಢದಲ್ಲಿ ಪ್ರಯಾಣವನ್ನು ಮುಗಿಸಲಿದೆ. ಒಟ್ಟು 27 ದಿನಗಳಲ್ಲಿ ಸಂಚರಿಸಲಿರುವಂತಹ ಈ ಕ್ರೂಸರ್ ನದಿ ಪಕ್ಕದ 50 ಪ್ರವಾಸಿ ತಾಣಗಳಲ್ಲಿ ನಿಲ್ಲಲಿದೆ. ಭಾರತದ ಮೋಸ್ಟ್ ವಾಂಟೆಡ್ ದೇಶಭ್ರಷ್ಟ ಉದ್ಯಮಿ ಮೆಹುಲ್ ಚೋಕ್ಸಿ ಭಾರತಕ್ಕೆ ವಾಪಸ್ ಬರುವುದನ್ನು ತಪ್ಪಿಸಿಕೊಳ್ಳೋದಕ್ಕಾಗಿ ಆಂಟಿಗುವಾದಲ್ಲಿ ಹೇಗೆಲ್ಲ ಅಧಿಕಾರಿಗಳು ಮತ್ತು ನ್ಯಾಯಾಧೀಶರಿಗೆ ಲಂಚ ಕೊಡೋದಕ್ಕೆ ಪ್ರಯತ್ನಿಸುತ್ತಿದ್ದಾನೆ ಎಂಬ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೇರಿದಂತೆ ಭಾರತದ 40 ಬ್ಯಾಂಕ್ಗಳಿಗೆ 6,748 ಕೋಟಿ ರೂಪಾಯಿಗಳನ್ನು ವಂಚನೆ ಮಾಡಿರುವ ಆರೋಪ ಹೊತ್ತಿರುವ ಮೆಹುಲ್ ಚೋಕ್ಸಿ ಆಂಟಿಗುವಾದಲ್ಲಿ ಲಂಚ ಕೊಟ್ಟು ರಕ್ಷಣೆ ಪಡಿತಾ ಇದ್ದಾನೆ ಅಂತ ಹೆಸರಾಂತ ಆರ್ಥಿಕ ಅಪರಾಧಗಳ ಇನ್ವೆಸ್ಟಿಗೇಟರ್ ಕೆನೆತ್ ರಿಜಾಕ್ ಸ್ಫೋಟಕ ಮಾಹಿತಿಯನ್ನು ಹೊರಗಡವಿದ್ದಾರೆ. ಕೆನೆತ್ ರಿಜಾಕ್ ತಮ್ಮ ಆರ್ಥಿಕ ಅಪರಾಧ ಬ್ಲಾಗ್ನಲ್ಲಿ ಆಂಟಿಗುವಾದಲ್ಲಿ ಮೆಹುಲ್ ಚೋಕ್ಸಿಯ ಲಂಚ ಮತ್ತು ಪಿತೂರಿ ಎಂಬ ಲೇಖನದಲ್ಲಿ ಚೋಕ್ಸಿ ಅಪರಾಧಗಳ ಆಘಾತಕಾರಿ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಆಂಟಿಗುವಾದಲ್ಲಿ ಮೆಹುಲ್ ಚೋಕ್ಸಿಯನ್ನ ಅಧಿಕಾರಿಗಳು ಭಾರತಕ್ಕೆ ಹಸ್ತಾಂತರಿಸುವ ಇಂಟರ್ಪೋಲ್ನ ಪ್ರಯತ್ನಕ್ಕೆ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಆಂಟಿಗುವಾದ ಹಿರಿಯ ಪೊಲೀಸ್ ಅಧಿಕಾರಿ ಅಡೋನಿಸ್ ಹೆನ್ರಿ ಸೇರಿದಂತೆ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ನೀಡುವ ಮೂಲಕ ಆಂಟಿಗುವಾ ನ್ಯಾಯಾಲಯದ ಪ್ರಕ್ರಿಯೆಯನ್ನ ವಿಳಂಬ ಮಾಡುವಂತೆಯೂ ಕೂಡ ಚೋಕ್ಸಿ ಕುತಂತ್ರ ನಡೆಸ್ತಾ ಇದ್ದಾರೆ. ಅಲ್ಲದೆ ಚೋಕ್ಸಿ ಮತ್ತು ಇನ್ಸ್ಪೆಕ್ಟರ್ ಹೆನ್ರಿ ಅಲ್ ಪೋರ್ಟೋ ಎಂಬ ಚೋಕ್ಸಿ ಒಡೆತನದ್ದು ಎನ್ನಲಾದ ಜಾಲಿ ಹಾರ್ಬರ್ ರೆಸ್ಟೋರೆಂಟ್ನಲ್ಲಿ ದಿನಕ್ಕೆ ಕನಿಷ್ಠ 3 ಬಾರಿ ಭೇಟಿಯಾಗ್ತಾ ಇದ್ದಾರಂತೆ. ಇದರ ಬಗ್ಗೆ ಹಲವು ಸಾಕ್ಷಿಗಳ ಸಮೇತ ಬ್ಲಾಗ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಉಕ್ರೇನ್ ಮೇಲೆ ಯುದ್ಧ ಸಾರಿ 1 ವರ್ಷ ತುಂಬುತ್ತಾ ಬಂದಿರುವಾಗ ರಷ್ಯಾ ಈಗ ರಣನೀತಿಯನ್ನು ಮತ್ತೊಮ್ಮೆ ಬದಲಿಸಿದೆ. ರಷ್ಯಾದ ಎಲ್ಲಾ ಪಡೆಗಳನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಈಗ ಜನರಲ್ ಸೆರ್ಗಿ ಸುರೋವ್ಕಿನ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ನೀಡಿದ್ದಾರೆ. ರಷ್ಯಾದ ಏರ್ ಫೋರ್ಸ್ನ ಮುಖ್ಯಸ್ಥರಾಗಿರುವ ಸುರೋವ್ಕಿನ್ ಹಿಂದೆ ಸಿರಿಯಾದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಬಾಂಬ್ ದಾಳಿ ನಡೆಸಿದಂತಹ ಅಪಖ್ಯಾತಿಯನ್ನು ಹೊಂದಿದ್ದಾರೆ. ಇದರ ನಡುವೆ ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ಭಾಗಿಯಾಗುವುದಕ್ಕೆ ನಿರಾಕರಿಸಿರುವ 24 ವರ್ಷದ ರಷ್ಯಾ ಯೋಧನೊಬ್ಬನಿಗೆ ರಷ್ಯಾದ ನ್ಯಾಯಾಲಯ 5 ವರ್ಷಗಳ ಜೈಲು ಶಿಕ್ಷೆ ನೀಡಿದೆ. ಉಕ್ರೇನ್ ಯುದ್ಧದಲ್ಲಿ ಬೇಗನೆ ಗೆಲುವು ಸಾಧಿಸಬಹುದು ಎಂದುಕೊಂಡಿದ್ದ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ಗೆ ಈಗ ಜಾಗತಿಕ ಮಟ್ಟದಲ್ಲಿ ಮುಖಭಂಗವಾಗಿದ್ದು ಹೇಗಾದರೂ ಮಾಡಿ ಗೆಲ್ಲಲೇಬೇಕೆಂಬ ಹಠಕ್ಕೆ ಬಿದ್ದವರಂತೆ ಯುದ್ಧವನ್ನು ಮುಂದುವರಿಸಿದ್ದಾರೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಕೇಂದ್ರ ಗೃಹ ಸಚಿವಾಲಯ ಅಣ್ಣಾಮಲೈ ಅವರಿಗೆ ಝಡ್ ಶ್ರೇಣಿಯ ಭದ್ರತೆಯನ್ನು ನೀಡಿದೆ. ಅಣ್ಣಾಮಲೈ ಅವರಿಗೆ ಈ ಹಿಂದೆ ವೈ ಕೆಟಗರಿ ಭದ್ರತೆ ಇತ್ತು. ಸಿಆರ್ಪಿಎಫ್ನ ಒಟ್ಟು 33 ಕಮಾಂಡೋಗಳು ಇನ್ನು ಮುಂದೆ ಅಣ್ಣಾಮಲೈ ಅವರಿಗೆ ಝಡ್ ಕೆಟಗರಿ ಭದ್ರತೆಯನ್ನು ನೀಡಲಿದ್ದಾರೆ. ಅಣ್ಣಾಮಲೈ ಜೀವಕ್ಕೆ ಅಪಾಯ ಇದೆ ಎನ್ನುವ ಮಾಹಿತಿ ಆಧರಿಸಿ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಮಾಜಿ ಐಪಿಎಸ್ ಅಧಿಕಾರಿ ಮತ್ತು ಪ್ರಸ್ತುತ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿರುವ ಅಣ್ಣಾಮಲೈ ಅವರಿಗೆ ಮಾವೋವಾದಿಗಳು ಮತ್ತು ಧಾರ್ಮಿಕ ಉಗ್ರಗಾಮಿಗಳಿಂದ ಬೆದರಿಕೆ ಹೆಚ್ಚುತ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಈ ಕುರಿತು ಐಬಿಯ ವರದಿಯನ್ನು ಆಧರಿಸಿ ಅಣ್ಣಾಮಲೈ ಅವರಿಗೆ ಝಡ್ ಕೆಟಗರಿ ಭದ್ರತೆಯನ್ನು ಒದಗಿಸಲಾಗಿದೆ. ಕಾಂತಾರ ಸಿನಿಮಾದ ಯಶಸ್ಸಿನಿಂದ ಬೀಗ್ತಾ ಇರುವ ಸಿಂಗಾರ ಸಿರಿ ಸಪ್ತಮಿ ಗೌಡ ಈಗ ಬಾಲಿವುಡ್ ಅಂಗಳಕ್ಕೂ ಕೂಡ ಕಾಲಿಡ್ತಾ ಇದ್ದಾರೆ. ವಿವೇಕ್ ಅಗ್ನಿಹೋತ್ರಿ ನಿರ್ದೇಶನದ ದಿ ವ್ಯಾಕ್ಸಿನ್ ವಾರ್ ಚಿತ್ರದಲ್ಲಿ ಕನ್ನಡದ ನಟಿ ಸಪ್ತಮಿ ಗೌಡ ನಟಿಸಲಿದ್ದಾರೆ. ಕಾಂತಾರ ಚಿತ್ರದ ನಂತರ ಸಪ್ತಮಿ ಗೌಡ ಮುಂದೆ ಯಾವ ಚಿತ್ರವನ್ನು ಒಪ್ಪಿಕೊಳ್ತಾರೆ ಅನ್ನುವ ವಿಚಾರದ ಬಗ್ಗೆ ಅಭಿಮಾನಿಗಳಲ್ಲಿ ಬಹಳ ಕುತೂಹಲ ಇತ್ತು. ಹೀಗಿರುವಾಗಲೇ ಸ್ಯಾಂಡಲ್ವುಡ್ ಬೆಡಗಿ ಬಾಲಿವುಡ್ ಅಂಗಳಕ್ಕೆ ಕಾಲಿಡ್ತಾ ಇದ್ದಾರೆ. ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ ನಿರ್ದೇಶನವನ್ನ ಮಾಡಿದ್ದ ವಿವೇಕ್ ಅಗ್ನಿಹೋತ್ರಿ ಅವರ ಹೊಸ ಚಿತ್ರದಲ್ಲಿ ಸಪ್ತಮಿ ಗೌಡ ನಟಿಸಲಿದ್ದಾರೆ. ಈ ಚಿತ್ರಕ್ಕೆ ದಿ ವ್ಯಾಕ್ಸಿನ್ ವಾರ್ ಎಂದು ಹೆಸರಿಡಲಾಗಿದೆ. ದಿ ವ್ಯಾಕ್ಸಿನ್ ವಾರ್
ಸಿನಿಮಾದ ಮೇಲೆ ಸಿನಿಪ್ರಿಯರಿಗೂ ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ಕೋವಿಡ್ ಸಂದರ್ಭದಲ್ಲಿನ ನೈಜ ಘಟನೆಗಳನ್ನು ಆಧರಿಸಿ ಈ ಚಿತ್ರವನ್ನು ತಯಾರು ಮಾಡಲಾಗ್ತಿದೆ ಎನ್ನುವ ಮಾಹಿತಿ ಇದೆ. ಮಠ, ಎದ್ದೇಳು ಮಂಜುನಾಥ ಸೇರಿದಂತೆ ಹಲವು ಚಿತ್ರಗಳನ್ನು ನಿರ್ದೇಶಿಸಿರುವ ನಿರ್ದೇಶಕ ಗುರುಪ್ರಸಾದ್ ಅವರನ್ನ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಗಿರಿನಗರ ಪೊಲೀಸರು ಬಂಧಿಸಿದ್ದಾರೆ. ಶ್ರೀನಿವಾಸ್ ಎನ್ನುವವರ ಜೊತೆಗೆ ಗುರುಪ್ರಸಾದ್ ಹಣಕಾಸು ವ್ಯವಹಾರವನ್ನು ನಡೆಸಿದ್ರು. ಗುರುಪ್ರಸಾದ್ ಅವರು ನೀಡಿದಂತಹ ಚೆಕ್ ಬೌನ್ಸ್ ಆಗಿದೆ. ಗುರುಪ್ರಸಾದ್ ವಿರುದ್ಧ ವಂಚನೆ ಆರೋಪದಡಿ ಕೇಸ್ ದಾಖಲಾಗಿತ್ತು. ಈ ಸಂಬಂಧ ಕೋರ್ಟ್ ಮುಂದೆ ಹಾಜರಾಗದೇ ಇದ್ದಿದ್ದಕ್ಕೆ ಎನ್ಐ ಆಕ್ಟ್ ಅಡಿಯಲ್ಲಿ ಜಾಮೀನು ರಹಿತ ವಾರೆಂಟ್ ಜಾರಿಗೊಳಿಸಲಾಗಿತ್ತು. ವಾರೆಂಟ್ ಪಡೆದಂತಹ ಗಿರಿನಗರ ಪೊಲೀಸರು ಇಂದು ವಂಚನೆ ಹಾಗೂ ಮೋಸ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗುರುಪ್ರಸಾದ್ ಅವರನ್ನ ಬಂಧಿಸಿದ್ರು. ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ಜಾಮೀನಿನ ಮೂಲಕ ಈಗ ಅವರು ಹೊರಬಂದಿದ್ದಾರೆ. 2016ರಲ್ಲಿ 30 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಕ್ಕೆ ಸಂಬಂಧಿಸಿದಂತೆ ಚೆಕ್ ಬೌನ್ಸ್ ಕೇಸನ್ನು ಗಿರಿನಗರದ ನಿವಾಸಿ ಶ್ರೀನಿವಾಸ್ ದಾಖಲಿಸಿದ್ರು. ಈ ಒಂದು ಕೇಸ್ ದಾಖಲಿಸಿದ್ರು. ಹಣ ವಾಪಸ್ ಕೇಳಿದಾಗ ಕೆಡದಾಗಿ ಬೈದಿದ್ರು ಅಂತಲೂ ಕೂಡ ಶ್ರೀನಿವಾಸ್ ಆರೋಪ ಮಾಡಿದ್ದಾರೆ. ನ್ಯೂಸ್ ಶೋವನ್ನು ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಸುಭಾಷಿತವನ್ನ ನೋಡೋಣ. ನಿನ್ನೊಳಗೆ ನೀ ಹೊಕ್ಕು, ನಿನ್ನ ನೀನೇ ಕಂಡು ನೀನು ನೀನಾಗು ಗೆಳೆಯ. ಇದು ದ.ರಾ ಬೇಂದ್ರೆಯವರ ಮಾತು. ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶವನ್ನು ನಾವಿಲ್ಲಿ ಗುರುತಿಸಬೇಕು. ಯಾಕಂದರೆ ನಾವು ಆ ಕಡೆ ಈ ಕಡೆ ಎಲ್ಲವನ್ನು ಕೂಡ ನೋಡ್ತಾ ಇರ್ತೀವಿ. ಆದರೆ ನಿನ್ನೊಳಗೆ ನೀ ಹೊಕ್ಕು, ನಿನ್ನ ನೀನೇ ಕಾಣಬೇಕಾಗಿರುವಂಥದ್ದು, ಆಗ ನೀನು ನೀನಾಗ್ತೀಯಾ ಅಂತ ಹೇಳಿ. ನಾನಾಗುವಂಥದ್ದೇ ಬಹಳ ಮುಖ್ಯವಾಗಿರುವಂತಹ ವಿಚಾರ. ಇದನ್ನು ದ.ರಾ ಬೇಂದ್ರೆಯವರು ತಮ್ಮ ಈ ನುಡಿಗಳ ಮೂಲಕವಾಗಿ ವಿವರಿಸಿದ್ದಾರೆ. ಇದಾಗಿತ್ತು ಇವತ್ತಿನ ನ್ಯೂಸ್ ಶೋ. ನ್ಯೂಸ್ ಶೋದಲ್ಲಿ ಸಾಕಷ್ಟು ಕುತೂಹಲಕಾರಿ ಸುದ್ದಿಗಳನ್ನು ಪ್ರತಿನಿತ್ಯ ನಾನು ನಿಮಗೆ ನೀಡ್ತಾ ಇರ್ತೀನಿ. ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಮರಿಬೇಡಿ. ನಮಸ್ಕಾರ.